ನಾವು ಬೆಂಬಲಿಗರಲ್ರಿ, ನಾವು ಬೆಂಬಲಿಗರಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿ ಕರೆಕ್ಟ್ ಇದೆ. ನಾವು ಬೆಳೆದಿದ್ದು ಯಡಿಯೂರಪ್ಪನವ್ರ ಗರಡಿಯಲ್ಲಿ ಸಂಘದ ಶಿಕ್ಷಣವನ್ನು ಪಡೆದಂಥವ್ರು ನಾವು. ಮಹೇಶ್ ಶೆಟ್ರು, ನಮ್ಮ ತಮ್ಮಣ್ಣ ಶೆಟ್ರು, ಎಲ್ಲರೂ ಆಮನಂತರ ಯಾರು ಪ್ರಸನ್ನ ರವಿ ಅವರು, ಶೈಲಜಾ ಶೆಟ್ಟಿ ಅವರು, ಎಲ್ಲರೂ ಕೂಡ ಇಡೀ ಟೀಮೇ ಸಂಘದ ಗರಡಿಯಲ್ಲಿ ಬೆಳೆದಂಥವ್ರು. ಮದುವೆಯಾಗಿದ್ದು ನಾನು ಮದುವೆಯಾಗಿದ್ದು ಸ್ವಲ್ಪ ವಿವರವಾಗಿ ಹೇಳ್ತೇನೆ. ನನ್ನ ಮದುವೆ ಎಲ್ಲಿ ಆಗಬೇಕು ಅಂತ ತೀರ್ಮಾನ ಆಗಿದ್ದೆ ನಿಮ್ಮ ಮನೆಯಲ್ಲಿ ವಿಜೇಂದ್ರ ಅವರೇ. ಯಡಿಯೂರಪ್ಪನವರೇ ಹೇಳಿದ್ದಾರೆ. ಯಡಿಯೂರಪ್ಪನವರು ನಕ್ಕಿ ಅವಾಗ ಬೆಳಿಗ್ಗೆ ಬಂದಿದ್ದೆ, ಶೋಭಾ ಮೇಡಮ್ ಕೂಡ ಇದ್ರು. ಎಲ್ಲಿ ಏನಪ್ಪ ಮದುವೆ ಅಂತ ಎಲ್ಲಿ ಅಂದ್ಕೊಳ್ಳಿ, ಅವಾಗ ತೀರ್ಮಾನ ಮಾಡಿ ಸರ್ ಧರ್ಮಸ್ಥಳ, ಆಯ್ತು ಧರ್ಮಸ್ಥಳದಲ್ಲೇ ಆಗು ಅಂತ ಹೇಳಿ ನೆಕ್ಸ್ಟ್ ಕಾಲ್ ತಗೊಂಡು ಸ್ವಾಮಿ ಹಚ್ಚು ಫೋನು ಧರ್ಮಸ್ಥಳಕ್ಕೆ, ವೀರೇಂದ್ರ ಹೆಗಡೆ ಅವ್ರ ಫೋನ್ ಹಚ್ಚು, ಗಿರೀಶ್ ಅಲ್ಲೇ ಮದುವೆ ಆಗ್ತಾನೆ ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳಿದ್ದು. ಧರ್ಮಸ್ಥಳದಲ್ಲಿ ಅಷ್ಟು ಭಕ್ತಿ ನಮಗೆ ಧರ್ಮಸ್ಥಳ ಅಂದ್ರೆ. ಆವಾಗ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಅಷ್ಟೊಂದು ಭಕ್ತಿ. ನಾಳೆ ಫೋಟೋನು, ನನ್ನ ಮದುವೆ ಫೋಟೋನು ಕೂಡ ನಾಳೆ ನಾವು ಮತ್ತೆ ಸಮೀರ್ ವಿಸಿಟ್ ಮಾಡಿದ್ದು ಧರ್ಮಸ್ಥಳಕ್ಕೆ 3 ವರ್ಷದ ಹಿಂದೆ. ಆನಂತರ ಮಹೇಶ್ ಶೆಟ್ರು ಎಷ್ಟು ಭಕ್ತಿಯಿಂದ ನಡ್ಕೋತಾ ಇದ್ರು ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ, ಎಲ್ಲವನ್ನು ಕೂಡ ರಿಲೀಸ್ ಮಾಡ್ತೀವಿ. ಯಾವ ಷಡ್ಯಂತ್ರ ಇಲ್ಲಿ, ಯಾವಾಗ ಆಳಕ್ಕೆ ಹೋಗಿ ನಾವು ಸ್ಟಡಿ ಮಾಡ್ತೀವಿ ಅವಾಗಲೇ ಗೊತ್ತಾಗೋದು ಇವ್ರು ಎಂಥ ಕಟುಕರು, ನೀಚರು, ಕೊಲೆಗಡಕರು, ಅತ್ಯಾಚಾರಿಗಳು, ಭೂಬಾಕರು, ಹೆಣ್ಣು ಬಾಕರು. ಅವಾಗ ಗೊತ್ತಾದ ಮೇಲೆ ಹೋರಾಟಕ್ಕೆ ನಾನು ಹೇಳಿದ್ದು. ನಾನು ಗೊತ್ತಿರಲಿ ವಿಜೇಂದ್ರ ಅವರು, ಯಾವ ಷಡ್ಯಂತ್ರನೂ ಕೂಡ ದೇವಸ್ಥಾನದ ವಿರುದ್ಧ ಯಾವುದೇ ಷಡ್ಯಂತ್ರ ಕೂಡ ಇಲ್ಲ. ನಮ್ಮ ದೃಷ್ಟಿ ಇರೋದು ಈ ಅತ್ಯಾಚಾರಿ ಕೊಲೆಗಡಕರಿಗೆ ಶಿಕ್ಷೆ ಆಗಬೇಕು ಅನ್ನೋದಿಷ್ಟೇ.